ಏನಿಲ್ಲಪ್ಪ, ಈಗ ನೋಡಿ, ಇದು ಇನ್ಸಿಡೆಂಟು ಸುಮಾರು 2 ಗಂಟೆಗೆ ಇಲ್ಲಿ ಸಂಭವಿಸಿದೆ. ಆತ ಒಬ್ಬ ವ್ಯಕ್ತಿ ಬರ್ತಾನೆ, ಒಬ್ಬ ಹುಡುಗ, ಸುಮಾರು ಒಂದು 19-20 ವರ್ಷದ ಹುಡುಗ ಬರ್ತಾನೆ. ಬಂದು ರೈಲ್ವೆ ಟ್ರ್ಯಾಕ್ ಮೇಲೆ ತಲೆ ಕೊಡ್ತಾನೆ. ಅದೇ ಟೈಮ್ಗೆ ಟ್ರೈನ್ ಪಾಸ್ ಆಗುತ್ತೆ, ಮೆಟ್ರೋ ಟ್ರೈನ್ ಪಾಸ್ ಆಗುತ್ತೆ. ಅಷ್ಟೊತ್ತಿಗೆ ಒಂದು ಸಾವಾಗುತ್ತೆ. ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಬೇಸಿಸ್ ಮೇಲೆ ಜಸ್ಟ್ ನಾನು ಬರೀ ಪ್ರಾಥಮಿಕ ವಿಚಾರಣೆಯಲ್ಲಿ ಅವನು ಐಡೆಂಟಿಟಿ ಗೊತ್ತಾಗಿದೆ. ಆತ ಧ್ರುವ್ ಟಕ್ಕರ್ ಅಂತ ಹೇಳಿ, ಧ್ರುವ್ ಟಕ್ಕರ್ ಅಂತ ಹೇಳಿ, ಧ್ರುವ್ DHRUV, ಧ್ರುವ್ ಟಕ್ಕರ್ ಅಂತ ಹೇಳಿ. ಈಸ್ ಫ್ರಮ್ ಮುಂಬೈನವರು. ಸೊ ಹಿ ಈಸ್ ಅ ಸ್ಟೂಡೆಂಟ್, ಫಸ್ಟ್ ಇಯರ್ ಲಾ ಸ್ಟೂಡೆಂಟ್ ಆಫ್ ನ್ಯಾಷನಲ್ ಲಾ ಸ್ಕೂಲ್. ಸ್ಟೂಡೆಂಟ್ ಆಫ್ ನ್ಯಾಷನಲ್ ಲಾ ಸ್ಕೂಲ್. ಇಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡಿರೋದು ಪ್ರಾಥಮಿಕ ತನಿಖೆಯಿಂದ ಕಂಡು ಬರ್ತಾ ಇದೆ. ಮುಂದೆ ನಾವು ತನಿಖೆ ಮಾಡಬೇಕಾಗ್ತದೆ. ನಮ್ಮ ಹತ್ರ ಈಗ ಸದ್ಯಕ್ಕೆ ಇನ್ಫಾರ್ಮೇಶನ್ ಇರೋದು ಇಷ್ಟೇ. ಮತ್ತೆ ಆತ ಯಾಕೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅನ್ನೋದು ನಮಗಿನ್ನು ಕಾರಣ ಗೊತ್ತಾಗಿಲ್ಲ. ವಿ ಹ್ಯಾವ್ ಕಮ್ ಟು ನೋ ಅಬೌಟ್ ಹಿಸ್ ಐಡೆಂಟಿಟಿ. ಹಿ ಹ್ಯಾಸ್ ಕಮಿಟೆಡ್ ಸೂಸೈಡ್ ಅಂತ ಪ್ರಾಥಮಿಕ ತನಿಖೆಯಿಂದ ಕಂಡು ಬರ್ತಾ ಇದೆ ಅಷ್ಟೇ. ಮುಂದಿಂದು ನಾವು ತನಿಖೆ ಆದ್ಮೇಲೆ ತಮಗೆ ಹೇಳ್ತೀವಿ. ಯಾರು ಇಲ್ಲ, ಒಬ್ಬನೇ ಇದ್ದ. ಎಲ್ಲೂ ಹೋಗ್ತಾ ಇಲ್ಲ. ಅಲ್ಲಿಂದ ನ್ಯಾಷನಲ್ ಲಾ ಸ್ಕೂಲಿಂದ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಅದು ಸೂಸೈಡ್ ಮಾಡ್ಕೊಂಡಿರೋದು ಕಂಡು ಬರ್ತದೆ. ಪ್ರತ್ಯಕ್ಷದರ್ಶಿಗಳು ಇದ್ದಾರೆ, ನೋಡಿದ್ರು, ಎವಿಡೆನ್ಸ್ ಅಂದ್ರೆ ವಿಟ್ನೆಸ್ಗಳಿದ್ದಾರೆ. ಸರ್ ಅವರೇನು ಸ್ಟೂಡೆಂಟ್ ಇಲ್ಲ ಕೆಲಸ ಮಾಡ್ತಿದ್ದಾರೆ ಸರ್? ಕೆಲಸ ಮಾಡ್ತಿದ್ದಾರೆ ಸ್ಟೂಡೆಂಟ್ ಸರ್ ಅವರು. ನಿಮ್ಗೆ ಹೇಳ್ದಲ್ಲ, ಈಗ ಫಸ್ಟ್ ಕಾಲೇಜಲ್ಲಿ ಗಲಾಟೆ ಆಗಿದೆ ಅಂತ ಮಾಹಿತಿ ಇದೆ ಸರ್. ಕಾಲೇಜಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ, ನಮ್ಗೆ ಈಗ ಅದು ಏನು ಗೊತ್ತಿಲ್ಲ. ಪ್ರಾಥಮಿಕ ವಿಚಾರಣೆಯಲ್ಲಿ ನಮ್ಗೆ ಇಷ್ಟೇ ಗೊತ್ತಾಗಿರೋದು. ನೆಕ್ಸ್ಟ್ ಅದು ನೀವೇನು ಹೇಳ್ತಾ ಇದ್ರೆ ಕಾಲೇಜಲ್ಲಿ ಅದಾಗಿರ್ಬೋದು ಇದಾಗಿರ್ಬೋದು, ಅದೆಲ್ಲ ನಮ್ಗೆ ಈಗ ಸದ್ಯಕ್ಕೆ ನಮ್ಗೆ ಏನು ತಿಳಿದಿಲ್ಲ. ಅದು ಮುಂದೆ ತನಿಖೆಯಲ್ಲಿ ನಮ್ಗೆ ಗೊತ್ತಾಗ್ತದೆ. ಬಾಡಿ ತೆಗೆದಾಯ್ತು ಸರ್ ಅಲ್ಲಿ. ಹೌದು, ಇವಾಗ ನೋಡ್ಬೋದು. ಸರಿ ಸರ್, ಫ್ಯಾಮಿಲಿ ಅವ್ರದ್ದು ಏನೋ ಮಾಹಿತಿ ಅವ್ರಿಗೆಲ್ಲ ಇಂಟಿಮೇಷನ್ ಕಾಲೇಜ್ ಕಡೆಯಿಂದ ಕೊಡಿಸಿದ್ದಾರೆ. ಕಾಲೇಜ್ ಕಡೆಯಿಂದ ಹೌದು. ನೋಡಿ, ಒಬ್ಬ ಅಲ್ಲಿ ನ್ಯಾಷನಲ್ ಲಾ ಸ್ಕೂಲ್ ಸ್ಟೂಡೆಂಟ್ ಒಬ್ಬ, ಅದನ್ನ ಹೆಸರು ಬಂದು ಧ್ರುವ್ ಟಕ್ಕರ್ ಅಂತ. ಆತ ಇಲ್ಲಿ ಬಂದು ರೈಲ್ವೆ ಟ್ರ್ಯಾಕ್ ಅಲ್ಲಿ ತನ್ನ ತಲೆ ಕೊಟ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿರೋದು ಕಂಡು ಬಂದಿದೆ ಸೋಫಾರ್ ಪ್ರಾಥಮಿಕ ತನಿಖೆಯಿಂದ. ಅದು ಯಾಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಮ್ಗಿನ್ನು ಗೊತ್ತಾಗಿಲ್ಲ. ಫಸ್ಟ್ ನಾವು ಕಂಪ್ಲೇಂಟ್ ತಗೋಬೇಕಾಗ್ತದೆ. ಕಂಪ್ಲೇಂಟ್ ತಗೊಂಡ್ಮೇಲೆ ಅಲ್ಲಿ ನಾವು ತನಿಖೆ ವೇಳೆಯಲ್ಲಿ ನಮ್ಗೆ ಗೊತ್ತಾಗ್ತದೆ ವಾಟ್ ವಾಸ್ ದ ರೀಸನ್ ಫಾರ್ ಹಿಮ್ ಕಮಿಟಿಂಗ್ ಸೂಸೈಡ್ ಅಂತ. ಆಮೇಲೆ ಗೊತ್ತಾಗುತ್ತೆ. ಸರ್, ಎಷ್ಟೊತ್ತಿಗೆ ಇದು ಸುಮಾರು 2 ಗಂಟೆ. ಸರ್, ಅಲ್ಲೇನಾದ್ರು ಮೆಟ್ರೋ ಸಿಬ್ಬಂದಿಗಳಿಂದ ನಿರ್ಲಕ್ಷ್ಯ ಏನಾದ್ರು ಇದೆ ಸರ್? ಯಾಕಂದ್ರೆ ಅಲ್ಲಿ ಯಾರು ಇರಲ್ಲ, ಜನಗಳು ಕ್ರೌಡ್ ಜಾಸ್ತಿ ಇರುತ್ತೆ. ಹಾಗಾಗಿ ಸಿಬ್ಬಂದಿಗಳೇನು ದೂರ ಇದ್ರೆ ಏನಾದ್ರು ಹಿಡ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರೆ ಸರ್, ಹೇಗಿದೆ? ಇಲ್ಲ, ಅದೆಲ್ಲ ನಮ್ಗೆ ತನಿಖೆ ವೇಳೆಗೆ ಗೊತ್ತಾಗ್ತದೆ. ಈಗ ಸದ್ಯಕ್ಕೆ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ತನಿಖೆ ನಾವು ಇನ್ನು CCTV ಫುಟೇಜಸ್ ನೋಡಬೇಕು. ಮತ್ತೆ ಏನು ಯಾವ ಕಾರಣಕ್ಕೆ ಈತ ಮಾಡ್ಕೊಂಡಿದ್ದಾನೆ ಅನ್ನೋದು ನಾವು ತದನಂತರ ನಮ್ಗೆ ಗೊತ್ತಾಗ್ತದೆ. ಈಗ ನಾನು ಏನು ಹೇಳೋದಕ್ಕಾಗಲ್ಲ. ಯಾವುದೇ ಸೇಫ್ಟಿ ಮೆಸೇಜ್ ತಗೊಂಡಿರಲಿಲ್ಲ ಸರ್ ಮೆಟ್ರೋದವರಲ್ಲಿ? ಇಲ್ಲ, ಆಸ್ ಆಫ್ ನೌ ಈಗ ಸೂಸೈಡ್ ಆಗಿರೋದು ಕಂಡು ಬರ್ತಾ ಇದೆ. ಮುಂದೆ ತನಿಖೆ ವೇಳೆಯಲ್ಲಿ ಏನಾಯ್ತು ಅನ್ನೋದು ನಮಗೆ ಡೀಟೇಲ್ ಆಗಿ ಆಮೇಲೆ ಗೊತ್ತಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.